ಪ್ರೀತಿಯ ಪ್ರಿಯತಮೆಗೆ ಹೊಂಬಾಳೆ ಹೂವಿನ ಮಾಲೆಯನ್ನ ತಮ್ಮ ಮಧುರ ದನಿಯಿಂದಲೇ ಸಿಂಗರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೋಲಾರದ ಖಡಕ್ ಪೊಲೀಸ್ ಆಫೀಸರ್ ಸುಬ್ರಹ್ಮಣಿ. ಏನ್ ಸರ್ ನಿಮ್ಗೆ ಅಭಿಮಾನಿಗಳ ಪೂರ ಇಲ್ಲೇ ಹರಿದು ಬಂದ್ಬಿಟ್ಟಿದೆ. ಲವ್ಲಿ ಲವ್ಲಿ. ಜೊತೆಗೆ ಈ ಹಾಡಿಗೆ ಬಹಳ ಮುಖ್ಯವಾಗಿ ಈ ಹಾಡಿಗೆ ಈ ಚಪ್ಪಾಳೆ. ಯಾರು ಆ ಹೊಂಬಾಳೆ ನಮಗ್ ಕೊಟ್ಟವರು? ಬರೀ ಹಾಡಿಗಲ್ಲ, ಹಾಡದವ್ರಿಗೂ. ಹೌದು, ಹಾಡಿಗೆಲ್ಲ ಹಾಡ್ದವ್ರಿಗೂ, ಹಾಡಿನ ಸಾಹಿತ್ಯಕ್ಕೂ, ಅದರಲ್ಲಿ ನಟಿಸಿದಂತ ನಮ್ಮ ಜಗ್ಗಣ್ಣನ್ಗೂ ಎಲ್ರಿಗೂ ಚಪ್ಪಾಳೆ. ಹೇಗಿದೆ ಸರ್ ಹೊರಗಡೆ ರೆಸ್ಪಾನ್ಸು? ಏನ್ ಅಂತಿದ್ದಾರೆ ಆಫೀಸಲ್ಲೆಲ್ಲ? ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಾನಿವತ್ತು ಪೊಲೀಸ್ ಇಲಾಖೆ ಪ್ರತಿನಿಧಿಯಾಗಿ ಇಲ್ಲಿ ಹಾಡ್ತಾ ಇದ್ದೀನಿ. ಸೊ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಜಿ ಕನ್ನಡ ವಾಹಿನಿ ಒಂದು ಉತ್ತಮ ವೇದಿಕೆ ಒದಗಿಸ್ಕೊಟ್ಟಿದೆ, ಒಂದು ಒಳ್ಳೆ ಗೌರವ ಕೊಟ್ಟಿದೆ ಅಂತ ನಮ್ಮ ಕಮಿಷನರ್ ಸಾಹೇಬರು ಹೇಳಿದರು. ತುಂಬ ಖುಷಿ ಪಟ್ಟರು ನಾನು ಸಾಂಗ್ ಹಾಡಿದ್ದು ನೋಡಿ. ಸೊ ನಮ್ಮ ಕಮಿಷನರ್ ಸಾಹೇಬ್ರ ಪರವಾಗಿ ಚಾನಲ್ಗೆ ನಾನು ಇಲ್ಲಿಂದನೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ವಿಪಿ ಸರ್, ನೀವು ಅವ್ರು ಬಂದಾಗ ಹೇಳಿದ್ರಿ ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಅಂತ. ಅದು ಹೇಳಿ ಒಂದೇ ವಾರದಲ್ಲಿ ನೋಡಿ ಹೆಂಗಿದ್ದಾರೆ ಫ್ಯಾನ್ಸ್ ಇವ್ರಿಗೆ. ಅಯ್ಯೋ, ಒಳಗಡೆ ಇಷ್ಟು ಅಂದ್ರೆ ಇನ್ನು ಹೊರಗಡೆ ಇನ್ನು ಎಷ್ಟು ಇರ್ತಾರಪ್ಪ. ಹೊರಗಡೆನೂ ಸಿಕ್ಕಾಪಟ್ಟೆ ಫ್ಯಾನ್ಸಾ? ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಸಹ ಫೋನ್ ಮಾಡಿ ವಿಶ್ ಮಾಡಿದ್ರು. ವಾವ್. ಪೊಲೀಸ್ ಇಲಾಖೆಗೆ ಗೃಹ ಇಲಾಖೆ ಅವರೇ ಮುಖ್ಯ, ಅಲ್ಲಿಂದ ಕರೆ ಮಾಡಿ ಅವರು ಮುಖ್ಯ ಕಾರ್ಯದರ್ಶಿಗಳು ಕರೆ ಮಾಡಿ ತುಂಬ ಸಂತಸ ವ್ಯಕ್ತಪಡಿಸಿದ್ರು, ತುಂಬ ಖುಷಿ ಆದರು. ಸೊ ಪೊಲೀಸ್ ಇಲಾಖೆಯಿಂದ ಒಬ್ಬ ಕಲಾವಿದ ಇಲ್ಲಿ ಹೋಗಿ ವೇದಿಕೆಯಲ್ಲಿ ಆಡ್ತಾ ಇದ್ದೇನೆ ಸರಿಗಮಪದಲ್ಲಿ ಅಂತ ತುಂಬ ಖುಷಿ ಪಟ್ಟರು ಸರ್. ಅದಕ್ಕಿಂತ ದೊಡ್ಡ ಗೌರವ ನನಗೆ ಬೇರೆ ಸಿಗಲ್ಲ ಸರ್. ಥ್ಯಾಂಕ್ ಯು ಸರ್. ತಾವು ಒಬ್ಬ ಪೊಲೀಸ್ ಆಗಿ ಬಂದು ಮನೋರಂಜನೆ ನೀಡೋದು ಒಂದು ಕಡೆ ಸತ್ಯವಾದರೆ, ಇನ್ನೊಂದು ಕಡೆ ಪ್ರತಿ ವಾರ ಏನಾದರೂ ಒಂದು ಮಾಹಿತಿ ನಮಗೆ ಕೊಡಿ. ಎಷ್ಟೋ ವಿಷಯಗಳಿರುತ್ತವೆ. ಹೌದು, ಸಮಾಜದ ಸುಧಾರಣೆಗೆ ನಿಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳಿರುತ್ತವೆ, ಚಟುವಟಿಕೆಗಳಿರುತ್ತವೆ, ನಮಗದು ಗೊತ್ತೇ ಇರೋದಿಲ್ಲ. ಹೌದು ಸರ್, ಹೌದು ಸರ್. ಯಾವುದಾದ್ರು ಒಂದು ಮಾಹಿತಿಯನ್ನು ನೀವು ನಮಗೆ ಸಂಕ್ಷಿಪ್ತವಾಗಿ ಕೊಡ್ತಾ ಹೋಗಿ. ಖಂಡಿತ ಸರ್. ಸಾಹೇಬ್ರೆ ನಮಸ್ತೆ ಸರ್. ನಮಸ್ಕಾರ. ಭಾಳ ಚೆನ್ನಾಗಿ ಹಾಡಿದ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ. ಒಂದು ಥ್ಯಾಂಕ್ ಯು ಸರ್. ಹಾಡ್ತಾ ಇದ್ದಂಗೆ ಇಲ್ಲೇ ಒಂದು ಎನರ್ಜಿ ಕ್ರಿಯೇಟ್ ಆಯಿತು. ಮಹಾಗುರುಗಳು ಹಾಡೋದು ಅದು ಹೆಂಗೆ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು ಅದನ್ನು ಒಂದು ಮಟ್ಟಕ್ಕೆ ಮೇಲೆ ಪ್ರೆಸೆಂಟ್ ಮಾಡೋ ಲೆವೆಲಲ್ಲಿ ಹಾಡಿದ್ರಿ ನೀವು. ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಈಗ ಮಹಾಗುರುಗಳೇ, ನಿಜವಾಗಿಯೂ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಪೊಲೀಸ್ ಅಂದ್ರೆ ಅಂಜಿಕೆನೂ ಇರಬೇಕು, ಕಾಪಾಡ್ತಾನೆ ಅನ್ನೋ ನಂಬಿಕೆನೂ ಇರಬೇಕು. ಅದೇ ಪೊಲೀಸ್. ಶ್ರುತಿಬದ್ಧವಾಗಿದ್ದರೆ ಸಮಾಜವೂ ಚೆನ್ನಾಗಿರುತ್ತೆ, ಸಂಗೀತವೂ ಚೆನ್ನಾಗಿರುತ್ತೆ. ವೆರಿ 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 ಗುಡ್. ನಾನು ನಿನಗೆ ಸರ್ ಥ್ಯಾಂಕ್ ಯು ಸರ್. ಸುಬ್ರಹ್ಮಣಿ ಸರ್, ನಿಮ್ಮ ಮೊದಲ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್. ತ್ರಾಸ ಆಗ್ತೈತಿ ಅಂತ ಹಾಡಿನ ಮೂಲಕ ತನ್ನ ಸುಸ್ತನ್ನ ಹೇಳಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ವರ್ಣ. ಸ್ಟೇಜ್ ಪ್ರೆಸೆನ್ಸ್ ಸಖತ್ತಾಗಿದೆ ನಿಮಗೆ. ಸ್ಟೈಲಿಶ್ ಸಿಂಗಿಂಗ್ ಇದೆ. ಎಲ್ಲೋ ಒಂದು ಕಡೆ ಏನನ್ಸುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ ಅನ್ಸುತ್ತೆ. ಸೆಲೆಕ್ಟ್ ಆಗಿಬಿಟ್ಟಿದ್ದೀವಿ, ಇನ್ಮೇಲೆ ಕಲ್ತ್ಕೊಂಡು ಆರಾಮಾಗಿ ಹಾಡೋಣ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ನಾಟ್ ಬ್ಯಾಡ್, ಗುಡ್ ಒನ್. ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬಾಯಿ ಗಂಟ್ಲು ಹಾಡ್ತಾ ಇದೆ, ಶ್ರುತಿ ವಿವೇಕ ಸೇರಿಸ್ತಾ ಇಲ್ಲ. ಅಲ್ಲಿ ಮೇನ್ ಫೈನ್ ಟ್ಯೂನಿಂಗ್ ಇಲ್ಲ ಅಂದಮೇಲೆ ಆಡಿಷನ್ ಅಲ್ಲಿ ಹಾಡಿದ್ರು ಇಲ್ಲಿ ಯಾಕೆ ಹಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡುತ್ತೆ. ಅದರಿಂದ ನೆಕ್ಸ್ಟ್ ಟೈಮ್ ನೀವು ಪಿಚ್ಚಿಂಗ್ 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 ಫಸ್ಟ್ ಶ್ರುತಿ ಸೇರ್ಬೇಕಷ್ಟೆ. ಶ್ರುತಿ ಸೇರಿದ್ರೆ ಮಿಕ್ಕಿದೆಲ್ಲ ಸೇರುತ್ತೆ. ಏನಮ್ಮ ಕೇಳು, ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಕೇಳು. ಟೋಟಲ್ ಪರ್ಸೆಂಟೇಜ್ 88. ಈಗ ಈ ವೇದಿಕೆ ಸ್ವಲ್ಪ ಸ್ಪೀಡ್ ಆಗುವಂತಹ ಸಮಯ. ಯಾಕಂದ್ರೆ ಈಗ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ, ಸಿಕ್ಕಾಪಟ್ಟೆ ಜೋಶಲ್ಲಿ, ಹೈ ಎನರ್ಜಿ ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಂಗಳೂರಿನ ಜೋಶ್ ಹುಡುಗಿ ನೇಹಾ ಶಾಸ್ತ್ರಿ. ಸರಿಗಮಪ ಸೀಸನ್ 17ರ ಮೊದಲ ಸ್ಟ್ಯಾಂಡಿಂಗ್ ಓವೇಷನ್ ಪರ್ಫಾರ್ಮೆನ್ಸ್. ಅದು ಮಹಾಗುರುಗಳು. ಇಲ್ಲ, ಕಡೆ ಪಲ್ಲವಿನೇ ಹೈಲೈಟು. ಅದಕ್ಕೋಸ್ಕರ ಎದ್ದು ನಿಂತಿದ್ದು. ನಾನು ಎದ್ದೇಳಿಲ್ಲ, ಹಾಡೇ ಎಬ್ಬಿಸ್ತು. ಥ್ಯಾಂಕ್ ಯು ಸರ್. ಹಲೋ ಮಿಸ್ಟರ್ ನೇಹಾ ಅವರೇ,
ಹಲೋ ಸರ್. ಏನ್ರಿ ನೀವು ನ್ಯೂಕ್ಲಿಯರ್ ಬಾಂಬ್ ಥರ ಇದ್ದೀರ ನೀವು. ಚಾನ್ಸೇ ಇಲ್ಲ ನನಗೆ. ಸೂಪರ್ ಆಗಿ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಅಂದರೆ ಈ ಥರ ಟೋನು, ಈ ಥರ ವಾಯ್ಸಸ್ಸು, ಈ ಥರ ಹಾಡುಗಳಿಗೆ ಹುಡುಕಬೇಕಾದ್ರೆ ಕನ್ನಡದಲ್ಲಿ ಭಾಳ ಯೋಚನೆ ಮಾಡಬೇಕಾಯ್ತು ಯಾರು ಈ ಥರ ಕೊಡ್ತಾರೆ ಅಂತ. ಇವತ್ತು ನೇಹಾ ಸಿಕ್ಕಿದ್ರು. ಇನ್ಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಈ ಎನರ್ಜಿ, ಈ ಸ್ಟೈಲ್ ಆಫ್ ಸಿಂಗಿಂಗ್, ಗಾಡ್ ಬ್ಲೆಸ್ ಯು ನೇಹಾ. ದಿಸ್ ಇಸ್ ರಿಯಲಿ 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 ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ ಹೇಗೆ ಅಂತ. ಏನಂದ್ರೆ ಈ ರಿದಮ್ ಇದೆಯಲ್ಲಮ್ಮ, ಅದು ತುಂಬಾ ಟೆಂಪ್ಟಿಂಗ್ ರಿದಮ್. ಇಂಥ ರಿದಮ್ ಸಿಕ್ಕಿದ್ರೆ ಡ್ರಮ್ ಪ್ಲೇಯರ್ಸು ಹಾಡು ಕೇಳಿಸ್ದ ಹಾಗೆ ನುಡಿಸ್ತಾರೆ. ಹಾಡೇ ಕೇಳಬಾರ್ದು ಹಾಗೆ ನುಡಿಸ್ತಾರೆ. ಜೊತೆಯಲ್ಲಿ ಸಪೋರ್ಟರ್ಸ್ ಅಷ್ಟು ಎಮೋಷನ್ ಆಗಿ ಅವ್ರು ನುಡಿಸ್ತಾ ಇದ್ರೆ ಅಷ್ಟು ಆರ್ಕೆಸ್ಟ್ರಾನ ಒಂದು ಕೈಲಿ ಹಿಂಗೆ ಹಿಡ್ಕೊಂಡು ಎಳೆದು ಇವಳು ಹಾಡಲಲ್ಲ ಅಲ್ವಾ. ನೀನು ಆರ್ಡಿನರಿ ಖಾಲಿ ದೋಸೆ ಅಲ್ಲ, ನೀನು ಕಾಳಿ ದೋಸೆ. ಸೂಪರ್ ಸಖತ್. ಆರ್ಡಿನರಿ ಖಾಲಿ ದೋಸೆ ಅಲ್ಲ, ಕಾಳಿ ದೋಸೆ. ನೋಡಿ, ಇಡೀ ಸೆಟ್ಟು ಜರಾಳ್ ಸರ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಇಷ್ಟೊತ್ತಾದ್ರೂ ಒಬ್ಬ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತ. ಎಲ್ಲ ಶಿವನಿಚ್ಛೆ. ಎವ್ರಿಬಡಿ ಕೇಳ್ಕೊಂಬಿಡಿ. ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಸಾಂಗ್ ನಿಮ್ಗೆ? ನನಗೆ ಮೊದ್ಲೇ ಕಿವಿ ಕೇಳಲ್ಲ. ಹಾ. ಅಷ್ಟು ಜೋರಾಗ ವಾದ್ಯದ ಗಾಡಿ ನನಗೆ ಹೆಂಗ್ ಕೇಳ್ದ? ಎಲ್ರಿಗೂ ಕೇಳಿಸ್ತು. ನಾನು ಇದಕ್ಕೆ ಇಯರ್ಫೋನ್ ಹಾಕೊಂಡಿಲ್ವಲ್ಲ. ಅಯ್ಯೋ ತಾತ, ನೀವು ಬನ್ನಿ ಇಲ್ಲಿ. ಬನ್ನಿ ತಾತ. ಈಗ ಈ ಹಾಡನ್ನ ಏನು, ಹೇಗೆ, ಯಾಕೆ, ಹೀಗೆ ಅನ್ನೋದನ್ನ ನಮ್ಮ ನೇಹ ಅರ್ಥ ಮಾಡಿಸ್ತಾಳೆ ನಿಮ್ಗೆ. ಕಂದ, ಅರ್ಥ ಮಾಡಿಸಮ್ಮ ಸಾಂಗ್. ಹೆಲೋ ಮಿಸ್ಟರ್ ಹೇಳು. ಹೆಲೋ ಮಿಸ್ಟರ್. ಹೇಳಿ ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಹಲೋ ಮಿಸ್ಟರ್. ಹಾ, ಆಮೇಲೆ ಎವ್ರಿಬಡಿ ಕೇಳ್ಕೊಂಡ್ ಬಿಡಿ. ಎವ್ರಿಬಡಿ. ಆಲ್ ಆಫ್ ಯು, ಎವ್ರಿಬಡಿ. Listen to some voice. Yes, that is the point. Okay, everybody ಕೇಳ್ಕೊಂಬಿಡಿ. ಕೇಳ್ಕೊಂಬಿಡಿ. ಎಲ್ಲಕ್ಕೂ ಇವನು ರೆಡಿ. ಓಹೋ, ಎಲ್ಲದಕ್ಕೂ ಇವನು ರೆಡಿ. ರೆಡಿ. ಆಮೇಲೆ ಆಮೇಲೆ 6 ಅಡಿ ಬೆಂಕಿ ಕಿಡಿ, ಕೈಲಾದ್ರೆ ಇವನ ಹಿಡಿ. ಅಪ್ಪ ನನ್ನ ಹಿಡಿಯಕ್ ಆಗಲ್ ಬಿಡ್ ನಿನ್ ಕೈ.